ಏಲಿಯನ್ಸ್ಗಳು ರಿಯಲ್ ಆಗಿರ್ತಾವ? ರಾತ್ರಿ ಟೈಮಲ್ಲಿ ನಾವು ನೋಡೋ ಪ್ರತಿಯೊಂದು ಚುಕ್ಕಿಗಳು ಕೂಡ ಸ್ಟಾರ್ಸ್ ಅಥವಾ ಪ್ಲಾನೆಟ್ಸ್ಗಳಾಗಿರ್ತವೆ. ಈ ಸ್ಟಾರ್ಸ್ ನಮ್ಮ ಸೂರ್ಯನಿಗಿಂತ ಚಿಕ್ಕದಾಗಿಯೂ ಇರ್ಬೋದು ಅಥವಾ 1000 ಟೈಮ್ಸ್ ದೊಡ್ಡದಾಗಿಯೂ ಇರ್ಬೋದು. ಇದೇ ರೀತಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಸುಮಾರು 400 ಬಿಲಿಯನ್ ಸ್ಟಾರ್ಸ್ಗಳಿದ್ದಾವೆ. ಪ್ರತಿಯೊಂದು ಸ್ಟಾರ್ನ ಸುತ್ತ ಕನಿಷ್ಠ 4 ಪ್ಲಾನೆಟ್ಸ್ಗಳು ಇದ್ದಾವೆ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ನಮ್ಮ ಗ್ಯಾಲಕ್ಸಿಯಲ್ಲೇನೆ ಸರಿಸುಮಾರು 1.2 ಟ್ರಿಲಿಯನ್ ಪ್ಲಾನೆಟ್ಸ್ಗಳು ಸಿಗ್ತವೆ. ಇಷ್ಟು ಪ್ಲಾನೆಟ್ಸ್ಗಳಲ್ಲಿ ಅರ್ಥಲ್ಲಿ ಮಾತ್ರ ಲೈಫ್ ಇದೆಯಾ ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಬೇರೆ ಪ್ಲಾನೆಟ್ಸಲ್ಲೂ ಲೈಫ್ ಇರಬಹುದಾ? ನಮ್ಮ ಗ್ಯಾಲಕ್ಸಿಯಲ್ಲಿ ಸುಮಾರು 1.2 ಟ್ರಿಲಿಯನ್ ಪ್ಲಾನೆಟ್ಸ್ಗಳಿದ್ದಾವೆ. ಅವುಗಳಲ್ಲಿ ಎಷ್ಟು ಪ್ಲಾನೆಟ್ಸಲ್ಲಿ ಲೈಫ್ ಇದೆ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇದೆಯಾ? ಈ ಪ್ರಾಬ್ಲಮ್ಗೆ ಮ್ಯಾಥಮೆಟಿಕ್ಸಲ್ಲಿ ಸೊಲ್ಯೂಷನ್ ಇದೆ, ಪ್ರಾಬಬಿಲಿಟಿ. ನೀವು ಅಂದ್ಕೊಂಡಿರೋ ಹಾಗೆ ಪ್ರಾಬಬಿಲಿಟಿ ಬೋರಿಂಗ್ ಸಬ್ಜೆಕ್ಟ್ ಅಲ್ಲ. ಸಿಂಪಲ್ಲಾಗಿ ಹೇಳೋದಾದರೆ ಯಾವುದೇ ಒಂದು ಘಟನೆ ನಡೆಯೋದಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋ ಒಂದು ವಿಧಾನ ಅಷ್ಟೇ ಆಗಿರುತ್ತೆ. ಪ್ರಾಬಬಿಲಿಟಿನ ಯಾವಾಗಲೂ 0 ಮತ್ತು 1 ಮಧ್ಯೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಸಲ್ಟ್ ಏನಾದರೂ 0 ಬಂದರೆ ಆ ಘಟನೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆಗುತ್ತೆ. ಅಕಸ್ಮಾತ್ ರಿಸಲ್ಟ್ 1 ಬಂದರೆ ಆ ಘಟನೆ ನಡೆಯೋಕ್ಕೆ ಚಾನ್ಸ್ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾಯಿನ್ ಫ್ಲಿಪ್ಪಿಂಗ್. ನಾವು ಯಾವಾಗಲೇ ಕಾಯಿನ್ ಫ್ಲಿಪ್ ಮಾಡಿದರೂ ಕೂಡ ಹೆಡ್ ಅಥವಾ ಟೈಲ್ಸ್ ಬಂದೇ ಬರುತ್ತೆ. ಆದರೆ ಹೆಡ್ಸ್ ಬರೋದಕ್ಕೆ 50% ಚಾನ್ಸ್ ಇದ್ದರೆ ಅದೇ ಥರ ಟೈಲ್ಸ್ ಬರೋಕ್ಕೂ ಕೂಡ 50% ಚಾನ್ಸ್ ಇರುತ್ತೆ. ಇದು ಯೂಶ್ವಲಿ ಇಂಡಿಪೆಂಡೆಂಟ್ ಈವೆಂಟ್ಗಳಾಗಿರುತ್ತೆ. ಯಾಕಂದರೆ ನಾವು ಪ್ರತಿ ಬಾರಿ ಟಾಸ್ ಮಾಡಿದಾಗಲೂ ಕೂಡ ರಿಸಲ್ಟ್ ಏನು ಬೇಕಾದರೂ ಬರ್ಬೋದು. ಲಾಸ್ಟ್ ಟೈಮ್ ಹೆಡ್ ಬಂದಿತ್ತು ಅಂತ ಈ ಬಾರಿ ಟೈಲ್ಸ್ ಬರಬೇಕು ಅಂತ ಯಾವುದೇ ರೂಲ್ಸ್ ಇರೋದಿಲ್ಲ. ಇದೇ ಕಾನ್ಸೆಪ್ಟ್ನ ಪ್ಲ್ಯಾನೆಟ್ಸಲ್ಲಿ ಲೈಫ್ ಇದೆಯಾ ಅಥವಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಳಸಿದರೆ ಹೇಗಿರುತ್ತೆ? 1.2 ಟ್ರಿಲಿಯನ್ ಕಾಯಿನ್ಸ್ನ 1.2 ಟ್ರಿಲಿಯನ್ ಪ್ಲ್ಯಾನೆಟ್ಸ್ಗಳ ಥರ ಅಂದ್ಕೊಂಡು ಫ್ಲಿಪ್ ಮಾಡಿದಾಗ ನಮಗೆ ಸಿಗೋ ರಿಸಲ್ಟ್ ಏನಾಗಿರ್ಬೋದು? ಪ್ರಾಬಬಿಲಿಟಿ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಎಷ್ಟು ಪ್ಲ್ಯಾನೆಟ್ಸ್ಗಳಲ್ಲಿ ಲೈಫ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈಸಿ. ಆದರೆ ಈ ಫಾರ್ಮುಲಾನ ಎಲ್ಲ ಪ್ಲ್ಯಾನೆಟ್ಸ್ಗಳಿಗೂ ಅಪ್ಲೈ ಮಾಡ್ಬೋದಾ? ಇಲ್ಲ. ಯಾಕೆ ಅಂದರೆ ಎಲ್ಲ ಪ್ಲ್ಯಾನೆಟ್ಸ್ಗಳು ಕೂಡ ಒಂದೇ ರೀತಿಯ ಅಟ್ಮಾಸ್ಫಿಯರ್ ಹೊಂದಿರಲ್ಲ, ಒಂದೇ ರೀತಿಯ ಟೆಂಪ್ರೇಚರ್ ಹೊಂದಿರಲ್ಲ, ಮತ್ತು ಎಲ್ಲ ಪ್ಲ್ಯಾನೆಟ್ಸಲ್ಲಿ ವಾಟರ್ ಎಕ್ಸಿಸ್ಟ್ ಇರೋದಿಲ್ಲ. ಅದಕ್ಕೆ ನಾವು 3 ರೀತಿಯ ವೆರಿಫಿಕೇಷನ್ ಟೆಸ್ಟ್ಗಳನ್ನ ಮಾಡಬೇಕು. ಮೊದಲನೇದು, ಪ್ಲ್ಯಾನೆಟ್ಸ್ಗಳು ಹ್ಯಾಬಿಟೇಬಲ್ ಝೋನ್ನಲ್ಲಿ ಇದೆಯಾ ಅಂತ ಕಂಡುಹಿಡ್ಕೊಳ್ಬೇಕು. ಹ್ಯಾಬಿಟೇಬಲ್ ಝೋನ್ ಅಂತಂದರೆ ಸೂರ್ಯನಿಂದ ತುಂಬ ಹತ್ತಿರನೂ ಇರಬಾರ್ದು, ತುಂಬ ದೂರನೂ ಇರಬಾರ್ದು. ಅಲ್ಲಿ ಟೆಂಪ್ರೇಚರ್ ಲಿಮಿಟ್ ಆಗಿರುತ್ತೆ ಮತ್ತು ವಾಟರ್ ಲಿಕ್ವಿಡ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಎರಡನೇದಾಗಿ, ಅಟ್ಮಾಸ್ಫಿಯರ್ ಇರಬೇಕು. ಯಾವುದೇ ಪ್ಲ್ಯಾನೆಟ್ಸ್ಗಳಾದರೂ ಲಿವಿಂಗ್ ಬೀಯಿಂಗ್ಸ್ ಎಕ್ಸಿಸ್ಟ್ ಆಗಬೇಕು ಅಂತಂದರೆ ಅಟ್ಮಾಸ್ಫಿಯರ್ ಕಂಪಲ್ಸರಿ ಇರಲೇಬೇಕು. ಮೂರನೇದಾಗಿ, ಪ್ಲ್ಯಾನೆಟ್ಸ್ ಸ್ಟೇಬಲ್ ಆಗಿರಬೇಕು. ಅಂದರೆ ಪ್ಲ್ಯಾನೆಟ್ ಫಾರ್ಮೇಷನ್ ಆಗಿ ಕೆಲವು ಬಿಲಿಯನ್ ವರ್ಷಗಳು ಆಗಿರಲೇಬೇಕು. ಈ ರೀತಿ ಫಿಲ್ಟರ್ ಆದಮೇಲೆ 40ರಿಂದ 100 ಬಿಲಿಯನ್ ಪ್ಲ್ಯಾನೆಟ್ಸ್ಗಳು ಮಾತ್ರ ಈ ಫಾರ್ಮುಲಾನ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತವೆ. ಈಗ ಯಾವ್ಯಾವ ಪ್ಲ್ಯಾನೆಟ್ಸಲ್ಲಿ ಲೈಫ್ ಇದೆ ಅಂತ ನಾವು ಕಂಡುಹಿಡಿಬೋದಾ? P = 1 - P⁴n. ಇದೊಂದು ಫಾರ್ಮುಲಾದಿಂದ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ ಎಷ್ಟು ಪ್ಲ್ಯಾನೆಟ್ಸ್ಗಳಲ್ಲಿ ಲೈಫ್ ಇದೆ ಅಂತ ನಾವು ತಿಳ್ಕೊಳ್ಬೋದು. ಕ್ಯಾಪಿಟಲ್ P ಅಂತಂದರೆ ಯಾವುದೇ ಪ್ಲ್ಯಾನೆಟ್ಸಲ್ಲಿ ಲೈಫ್ ಇಲ್ಲ ಅಂತ ಅರ್ಥ. ಸ್ಮಾಲ್ p ಅಂತಂದರೆ ಯಾವುದಾದ್ರೂ ಕೆಲವು ಪ್ಲ್ಯಾನೆಟ್ಸ್ಗಳಲ್ಲಿ ಲೈಫ್ ಇರ್ಬೋದು ಅಂತ ಅರ್ಥ. ಮತ್ತು n ಅಂತಂದರೆ ನಾವು ಎಷ್ಟು ಪ್ಲ್ಯಾನೆಟ್ಸ್ಗಳಿಗೆ ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನೋದನ್ನ ರೆಫರ್ ಮಾಡುತ್ತೆ. ಎಷ್ಟು ಪ್ಲ್ಯಾನೆಟ್ಸಲ್ಲಿ ಲೈಫ್ ಇದೆ ಅಂತ ಯಾವ ಸೈಂಟಿಸ್ಟ್ ಕೂಡ ಇದುವರೆಗೂ ಹೇಳಿಲ್ಲ. ಅದಕ್ಕೆ ಇಲ್ಲಿ ನಾನೇ 3 ಸಿನಾರಿಯೋಗಳನ್ನ ತಗೊಳ್ತಾ ಇದ್ದೀನಿ. ಸಿನಾರಿಯೋ 1 in a million. ಅಂದರೆ 1 ಮಿಲಿಯನ್ ಪ್ಲ್ಯಾನೆಟ್ಸ್ಗಳಿಗೆ ಒಂದು ಪ್ಲ್ಯಾನೆಟಲ್ಲಿ ಮಾತ್ರ ಲೈಫ್ ಇದೆ ಅಂತ ಅರ್ಥ. ಇದನ್ನು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ನಮಗೆ ಸಿಗೋ ಆನ್ಸರ್ 40,000 ಪ್ಲ್ಯಾನ್. ಮತ್ತು ಪ್ರಾಬಬಿಲಿಟಿ ಫಾರ್ 0 ಲೈಫ್ ಅಂದರೆ P = 0 ಆಗಿರುತ್ತೆ. ಸಿನಾರಿಯೋ ನಂಬರ್ 2, 1 in a billion. ಅಂದರೆ 1 ಬಿಲಿಯನ್ ಪ್ಲ್ಯಾನೆಟ್ಸ್ಗಳಿಗೆ ಒಂದು ಪ್ಲ್ಯಾನೆಟ್ಸಲ್ಲಿ ಲೈಫ್ ಇದೆ ಅಂತ ಅರ್ಥ. ಇದನ್ನು ನಾವು ಪ್ರಾಬಬಿಲಿಟಿ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ನಮಗೆ 40 ಪ್ಲ್ಯಾನೆಟ್ಗಳು ಸಿಗುತ್ತೆ. ಮತ್ತು ಪ್ರಾಬಬಿಲಿಟಿ ಫಾರ್ 0 ಲೈಫ್ = 0 ಆಗಿರುತ್ತೆ. ಸಿನಾರಿಯೋ ನಂಬರ್ 3, 1 in a trillion. ಇದನ್ನು ಪ್ರಾಬಬಿಲಿಟಿ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿ ನೋಡಿದಾಗ ನಮಗೆ ಸಿಗೋ ಆನ್ಸರ್ 0.04 ಪ್ಲ್ಯಾನೆಟ್. ಅಂದರೆ ಒಂದು ಪ್ಲ್ಯಾನೆಟ್ ಕೂಡ ಅಲ್ಲ ಅಂತ ಅರ್ಥ. ಒಂದು ಪ್ಲ್ಯಾನೆಟ್ ಕೂಡ ಅಲ್ಲ ಅಂತ ಅಂದಮೇಲೆ ಪ್ರಾಬಬಿಲಿಟಿ ಫಾರ್ ಲೈಫ್ ಈಸ್ 0.